ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ಇವತ್ತಿನ ದಿವಸ ನಾವು ಒಬ್ಬ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಅವರ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಇವರು ಬಂದ್ಬಿಟ್ಟು ತುಂಬ ಮುಂಚೆಯಿಂದನೂ ಒಂದು ಬಿಸ್ನೆಸ್ಸನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಇವರ ಹೆಸರು ಬಂದ್ಬಿಟ್ಟು ವಿರ್ಜಿ ವೋರಾ ಅಂತ. ಇವರ ಜನನ 1590 ಹಾಗೂ ಇವರ ಅಂತಿಮ ಉಸಿರು ಇವರು ತಗೊಂಡಿರ್ತಕ್ಕಂಥದ್ದು 1670ರಲ್ಲಿ. ಸ್ನೇಹಿತರೆ, ಇವರು ಭಾರತದ ಅತ್ಯಂತ ಶ್ರೀಮಂತ ವ್ಯಾಪಾರಿಗಳಲ್ಲಿ ಅತ್ಯಂತ ಶ್ರೀಮಂತ ವ್ಯಾಪಾರಿಗಳು ಇವರು. ಸರಿನಾ ಸ್ನೇಹಿತರೆ, ಇವರ ಒಂದು ಆಟೋಬಯೋಗ್ರಫಿನ ನಾವು ನೋಡಿದ್ವಿ ಅಂತ ಹೇಳಿದ್ರೆ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇವರು ಬಂದ್ಬಿಟ್ಟು ಇಂಡಿಯಾದ ಸೂರತ್ನಲ್ಲಿರ್ತಕ್ಕಂತಹ ಒಂದು ಮರ್ಚೆಂಟ್. ಇವರು ಯಾವಾಗಿಂದು ಅಂತ ಹೇಳಿದ್ರೆ ಮೊಘಲ್ ಕಾಲದವರು. ಸೊ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ರೆಕಾರ್ಡ್ಸಿನ ಪ್ರಕಾರ ಅವರನ್ನು ಭಾರತದ ಅತ್ಯಂತ ಶ್ರೀಮಂತ ವ್ಯಾಪಾರಿಗವರು ಅವರು ಅಂತ ಹೇಳ್ಬಿಟ್ಟು ಅವ್ರನ್ನ ರೆಕಗ್ನೈಸ್ ಮಾಡಿದ್ದಾರೆ ಆ ಒಂದು ಸಮಯದಲ್ಲಿ. ಅವರ ಒಂದು ಪರ್ಸ್ನಲ್ ಆ ಒಂದು ಕಾಲದಲ್ಲಿ ಅಂತ ಹೇಳಿದ್ರೆ 1590ರಿಂದ 1670ರವರೆಗೂ ಇವರೇನು ಜೀವಂತವಾಗಿದ್ದಂತಹ ಒಂದು ಅವಧಿ ಏನಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಇವರ ಒಂದು ನೆಟ್ವರ್ತ್ ಬಂದ್ಬಿಟ್ಟು 8 ಮಿಲಿಯನ್ ರೂಪಾಯಿಗಳು ಇರ್ತಕ್ಕಂತಹದ್ದನ್ನು ನಾವಿಲ್ಲಿ ನೋಡಬಹುದು. ಇವರನ್ನ ಮರ್ಚೆಂಟ್ ಪ್ರಿನ್ಸ್ ಅಂತಾನೆ ಕರಿತಾ ಇದ್ರಂತೆ. ಏನಂತ? ಮರ್ಚೆಂಟ್ ಪ್ರಿನ್ಸ್ ಅಂತಾನೆ ಕರಿತಾ ಇದ್ರಂತೆ. ಸೊ ಇವರ ಒಂದು ವ್ಯಾಪಾರ ಬಂದ್ಬಿಟ್ಟು ಹೋಲ್ಸೇಲ್ ಟ್ರೇಡಿಂಗ್ ಆಗಿರ್ಬೋದು, ಅಥವಾ ಹಣವನ್ನು ಲೆಂಡ್ ಮಾಡ್ತಕ್ಕಂಥದ್ದು, ಅಂದರೆ ಬೇರೆಯವರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು, ಬ್ಯಾಂಕಿಂಗ್ ಮಾಡ್ತಕ್ಕಂಥದ್ದು. ಆಮೇಲೆ ಅಷ್ಟೇ ಅಲ್ಲ ಸ್ನೇಹಿತರೆ, ಇವರು ಕೆಲವೊಂದು ಇಂಪೋರ್ಟ್ಗಳಲ್ಲಿ ಇವರ ಒಂದು ಮೊನೋಪಲಿಯನ್ನು ಸಹ ಇವರು ಗಳಿಸ್ಕೊಂಡಿರ್ತಾರೆ. ಅಂದರೆ ಇವರನ್ನು ಬಿಟ್ಟರೆ ಆ ಒಂದು ವ್ಯವಹಾರದಲ್ಲಿ ಯಾರೂ ಕೈ ಹಾಕಲಿಕ್ಕೆ ಆಗೋದಿಲ್ಲ ಅಂತಕ್ಕಂತಹ ಒಂದು ವ್ಯವಹಾರವನ್ನು ಕೆಲವೊಂದು ಇಂಪೋರ್ಟ್ಸ್ಗಳನ್ನು ಇವರು ನೋಡ್ಕೊತಾ ಇರ್ತಾರೆ. ಸೊ ಅದರಲ್ಲಿ ಕಮೋಡಿಟೀಸ್ ಯಾವ್ಯಾವು ಅಂತ ಹೇಳಿದ್ರೆ ಒಂದು ಸ್ಪೈಸಸ್ ಆಗಿರ್ಬೋದು, ಅಥವಾ ಅಂದರೆ ಸ್ಪೈಸಸ್ ಅಂತ ಹೇಳಿದ್ರೆ ನಾವೇನಂತ ಕರಿತೀವಿ ಮಸಾಲೆ ಪದಾರ್ಥಗಳಾಗಿರಬಹುದು, ಅಥವಾ ಕೋರಲ್ ಅಂತ ಹೇಳಿದ್ರೆ ಆರ್ನಮೆಂಟ್ಸಿಗೆ ಹಾಕ್ತಾರೆ ನೋಡಿ, ಕೋರಲ್ಲಿಗೆ. ಅದು ಸಮುದ್ರದಲ್ಲಿ ಬೆಳೀತಕ್ಕಂತಹ ಒಂದು ಇದು, ಅದರ ಹೆಸರು ಏನೋ ಇದೆ, ಹವಳ ಅಂತ ಕರಿತೀವಲ್ಲ, ಹವಳ. ಆಮೇಲೆ ಸೀಸ, ಈ ರೀತಿಯಾದಂತಹ ಒಂದು ಮೇಜರ್ ಕಮೋಡಿಟೀಸಲ್ಲಿ ಇವರು ಒಂದು ಮೊನೋಪಲಿಯನ್ನು ಮಾಡಿಕೊಂಡಿರ್ತಾರೆ. ಇವರು ಈ ಒಂದು ಬೇರೆ ಬೇರೆ ವೆರೈಟಿಗಳೆಲ್ಲ ಕಮೋಡಿಟೀಸ್ಗಳಲ್ಲಿ ವ್ಯವಹಾರಗಳನ್ನು ನಡೆಸ್ತಾ ಇರ್ತಾರೆ. ಸೊ ಇವರು ಎಷ್ಟು ಒಂದು ದೊಡ್ಡ ಒಂದು ಬ್ರಿಟಿಷ್ ಕಾಲದಲ್ಲಿ ಎಷ್ಟು ಒಂದು ದೊಡ್ಡ ಒಂದು ಫಿನಾನ್ಸರ್ ಅಂತ ಹೇಳಿದ್ರೆ, ಇವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಡಚ್ ಈಸ್ಟ್ ಇಂಡಿಯಾ ಕಂಪನಿಗಳು ಇವರ ಒಂದು ಕಸ್ಟಮರ್ ಆಗಿರ್ತಾರೆ. ಇವರು ಅವರಿಗೆ ಕ್ರೆಡಿಟ್ ಸಪ್ಲೈಗಳನ್ನು ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಸೊ ಇವರ ಒಂದು ಬಾಲ್ಯಾವಸ್ಥೆ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಸೊ 1900 ಇವರು ಒಂದು 50ರಲ್ಲಿ ಏನು ಜನಿಸ್ತಾರೆ ಇವರು, ಆ ಒಂದು ಪೀರಿಯಡಲ್ಲಿ ಜನಿಸಿದಾಗ ಇವರು ಹಿಂದೂ ಜೈನ್ ಅನ್ನೋ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಸೊ ಇನ್ನು ಇವರ ಒಂದು ವಿರಾಜ್ ಅವರ ಅಪಿಯರೆನ್ಸ್ ಈಸ್ಟ್ ಇಂಡಿಯಾ ಕಂಪನಿ ರೆಕಾರ್ಡಿನ ಪ್ರಕಾರ 22 ಮಾರ್ಚ್ 1619ರಲ್ಲಿ ಅವರ ಒಂದು ಕೆಲಸಗಾರರು ಏನಿರ್ತಾರೆ ಅವರು ಇವರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ರೈಟ್. ಇವರ ಬಿಸ್ನೆಸ್ ಅಂತ ಹೇಳಿದ್ರೆ ಆಗ್ರಾದಲ್ಲಿ ಇವರ ಒಂದು ಇಂಪೀರಿಯಲ್ ಕ್ಯಾಪಿಟಲ್ ಆ್ಯಂಡ್ ಸೆಂಟರ್ ಆಫ್ ಇಂಡಿಗೋ ಟ್ರೇಡ್ ಅಂತ ಹೇಳ್ಬಿಟ್ಟು ನಾವು ಕರೀತಾರೆ. ಅದು ಇವರ ಒಂದು ಬಿಸ್ನೆಸ್ ಎಂಪೈರಲ್ಲಿ ಒಂದಾಗಿತ್ತು. ಆಮೇಲೆ ಬುರಂಪುರ್ ಇವರ ಒಂದು ಮೇಜರ್ ಟ್ರಾನ್ಸ್ಪೋರ್ಟ್ ಟೆಕ್ಸ್ಟೈಲ್ ಒಂದು ಟ್ರಾನ್ಸ್ಪೋರ್ಟಿನ ಸೆಂಟರ್ ಆಗಿತ್ತು, ಆಗ್ರಾ ಸೂರತ್ ರೂಟ್ನಲ್ಲಿ ಇರ್ತಕ್ಕಂಥದ್ದು. ಗೋಲ್ಕೊಂಡ ಡೆಕ್ಕನಲ್ಲಿ ಇರ್ತಕ್ಕಂಥ, ಅಂದರೆ ಸೌತಲ್ಲಿ ಇರ್ತಕ್ಕಂಥ ಡೆಕ್ಕನ್ ಅಂತ ಹೇಳಿದ್ರೆ ಸೌತನ್ನ ಕರಿತೀವಿ ನಾವು. ಗೋಲ್ಕೊಂಡ ಇವರ ಒಂದು ಅಲ್ಲಿರ್ತಕ್ಕಂಥವ್ರು ಇವರ ಒಂದು ಸ್ಪೈಸಸ್ಗಳನ್ನು, ಅಂದರೆ ಮಸಾಲೆ ಪದಾರ್ಥಗಳನ್ನು, ಅಂದರೆ ಪೆಪ್ಪರ್ ಆಗಿರ್ಬೋದು, ಕಾರ್ಡಮಮ್ ಆಗಿರ್ಬೋದು, ಇವುಗಳನ್ನು ಖರೀದಿ ಮಾಡ್ತಾ ಇರ್ತಾಯಿದ್ರು. ಆಮೇಲೆ ಕೋಲ್ಕತ್ತಾ ಆಗಿರ್ಬೋದು ಅಥವಾ ಮಲಬಾರ್ ಆಗಿರ್ಬೋದು, ಇವರ ಒಂದು ಸ್ಪೈಸಸ್ಸಿನ ಒಂದು ವ್ಯವಹಾರಗಳನ್ನು ಇವರು ನಡೆಸ್ತಾ ಇದ್ದರು ಸ್ನೇಹಿತರೆ. ಸೊ ಇಷ್ಟು ಒಂದು ದೊಡ್ಡ
ಬಿಸ್ನೆಸ್ಸನ್ನು ಹೊಂದಿರತಕ್ಕಂಥವ್ರು ಇವರು. ಸೊ ಇವರು ಒಂದು ವೇಳೆ ಇವತ್ತಿನ ಕಾಲದಲ್ಲಿ ಏನಾದರೂ ಜೀವಿಸಿದ್ರು ಅಂತ ಹೇಳಿದ್ರೆ ಇವರ ಒಂದು ನೆಟ್ವರ್ತ್ ಏನಿದೆ ಇದು ಅಂಬಾನಿಗಿಂತನೂ ಹಾಗೂ ಅದಾನಿ ಅವ್ರಿಗಿಂತನೂ ಜಾಸ್ತಿ ಆಗಿರ್ತಾ ಇತ್ತು ಅಂತ ಹೇಳಿಬಿಟ್ಟು ವರದಿಗಳು ಹೇಳ್ತಾ ಇವೆ. ಇನ್ನು ಸ್ನೇಹಿತರೆ, ಇವರು 1925ರಲ್ಲಿ ವಿರ್ಜಿ ಅನ್ನೋವಂಥವರು ಒಂದು ಪೆಪ್ಪರ್ ಸ್ಟಾಕ್, ಡಚ್ಗೆ ಬಂದಿರತಕ್ಕಂಥ ಒಂದು ಪೆಪ್ಪರ್ ಸ್ಟಾಕ್ ಏನಿರುತ್ತೆ, ಡಚ್ನವ್ರು ಖರೀದಿ ಮಾಡಿರ್ತಕ್ಕಂಥ ಏನು ಪೆಪ್ಪರಿನ ಒಂದು ಸ್ಟಾಕ್ ಇರುತ್ತೆ. ಈ ಎಂಟೈರ್ ಸ್ಟಾಕನ್ನು ಇವರು 10,000 ಪೌಂಡ್ಗಳನ್ನು ಕೊಟ್ಟು ಖರೀದಿ ಮಾಡಿರ್ತಾರೆ ಅವಾಗಿನ ಕಾಲದಲ್ಲಿ. ಅಂದರೆ ಅಷ್ಟು ಒಂದು ದೊಡ್ಡ ಇವರೇನೋ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ಇವರು. ಅಷ್ಟೇ ಅಲ್ಲ ಸ್ನೇಹಿತರೆ, 1621ರಲ್ಲಿ ಇವರು ಕೋರಲ್ಗಳನ್ನು, ಇಂಗ್ಲೀಷ್ನವರ ಹತ್ರ ಕೋರಲ್ಗಳನ್ನು ಅಂತ ಹೇಳಿದ್ರೆ ಆವಾಗಲೇ ಹೇಳಿದೆ ನಾನು ಏನಂತ, ಹವಳಗಳನ್ನು ಇವರು ಖರೀದಿ ಮಾಡಿರ್ತಾರೆ ಒಂದು ಡಿಸ್ಕೌಂಟ್ ಪ್ರೈಸಸಲ್ಲಿ. ಅಷ್ಟೇ ಅಲ್ಲ, 1621ರಲ್ಲಿ ಇವರು 20,000 ಮಹಾಬುದೀಸ್ ವರ್ತಿನ ಒಂದು ಪೆಪ್ಪರನ್ನು ಇಂಗ್ಲೀಷ್ನವರಿಗೆ ಮಾರ್ತಾರೆ ಸ್ನೇಹಿತರೆ. 1633ರಲ್ಲಿ 12,000 ತೊಲಾಸ್ ಗೋಲ್ಡ್ಗಳನ್ನ ಇವರು ಇಂಗ್ಲೀಷ್ನವರ ಜೊತೆಗೆ ವ್ಯವಹಾರವನ್ನು ಮಾಡ್ತಾರೆ. 1641ರಲ್ಲಿ ಟರ್ಮರಿಕ್ ಅಂದರೆ ಅರಿಶಿಣ ಮತ್ತು ಕಾರ್ಡಮಮ್ ಅಂತ ಕರಿತೀವಿ. ಕಾರ್ಡಮಮ್ ಅಂತ ಹೇಳಿದ್ರೆ ಏಲಕ್ಕಿಯನ್ನು ಇವರು ಬ್ರಿಟಿಷರ ಜೊತೆಗೆ ವ್ಯವಹಾರವನ್ನು ನಡೆಸ್ತಾರೆ. ಸೊ ಈ ರೀತಿಯಾಗಿ ಅನೇಕ ಒಂದು ಬಿಸ್ನೆಸ್ಸಲ್ಲಿ ಇವರು ಕೈ ಹಾಕಿ ಒಂದು ಯಶಸ್ಸನ್ನು ಪಡೆದಿರ್ತಕ್ಕಂಥವ್ರು. ಸ್ನೇಹಿತರೆ, ಇಂಥವ್ರು ನಮಗೆ ಯಾಕೆ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ, ಅಂಥ ಒಂದು ಕಷ್ಟಕರ ಕಾಲದಲ್ಲಿನೇ ಇವರು ಒಂದು ಒಳ್ಳೆ ಒಂದು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತಿನ ಕಾಲದಲ್ಲಿ ರೋಡ್ ಕನೆಕ್ಟಿವಿಟಿ ಎಷ್ಟು ಚೆನ್ನಾಗಿದೆ, ಬಿಸ್ನೆಸ್ ಗ್ಲೋಬಲೈಸೇಷನ್ ಆಗಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಯಾರು ಬೇಕಾದ್ರೂ ಒಂದು ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಬಹುದು. ಆಮೇಲೆ ಸ್ನೇಹಿತರೆ, ಇವರು ರಿಚೆಸ್ಟ್ ಪೀಪಲ್ ಏನಿರ್ತಾರೆ ಅಂತ ಹೇಳಿದ್ರೆ, ಇವರಿಂದ ನಾವು ಕಲಿಬೇಕಾದದ್ದೇನು ಅಂತ ಹೇಳಿದ್ರೆ, ಇವರು ಹಣವನ್ನು ಬೆಳೆಸಲಿಕ್ಕೆ ಹಣವನ್ನು ಬಳಸ್ತಾರೆ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಖರ್ಚು ಮಾಡ್ತೀವಿ, ಆಮೇಲೆ ಸೇವಿಂಗನ್ನು ಮಾಡ್ತೀವಿ. ಆದರೆ ಇಂಥವ್ರ ಒಂದು ರಿಚ್ ಮೈಂಡ್ ಸೆಟ್ ಇರ್ತಕ್ಕಂಥವ್ರು ಏನಂತ ಹೇಳಿದ್ರೆ, ಮೊದಲು ಸೇವಿಂಗನ್ನು ಮಾಡ್ತಾರೆ, ಆಮೇಲೆ ಅವರ ಹಣವನ್ನು ಬೆಳೆಸ್ತಾರೆ. ನೋಡಿ, ಇವ್ರು ಇಷ್ಟೆಲ್ಲ ಬಿಸ್ನೆಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರು ಹಾಗೆ ಒಂದು ಲೆಕ್ಕದಲ್ಲಿ ಮಾಡಿರಲ್ಲ, ಇವರಿಗೆ ಸುಮಾರು ಅನುಭವ ಇರುತ್ತೆ ಸ್ನೇಹಿತರೆ. ನಾವು ಯಾವುದೇ ಒಂದು ವ್ಯವಹಾರಕ್ಕೆ ಕೈ ಹಾಕಲಿ ಅಥವಾ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಅದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕಾಗತ್ತೆ. ಸುಮಾರು ಜನ ಏನು ತಿಳ್ಕೊತಾರೆ, ಓಕೆ ಶೇರ್ ಮಾರ್ಕೆಟ್ ಅಂತ ಹೇಳಿದ್ರೆ ಮೇಲ್ಗಡೆ ಹೋಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ಬರುತ್ತೆ ಅಷ್ಟೇ ಅಂತ ತಿಳ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಅದ್ರ ಹಿಂದೆನೂ ಸುಮಾರು ಒಂದು ಪರಿಶ್ರಮಗಳಿರುತ್ತೆ, ಸುಮಾರು ವಿಷಯಗಳನ್ನು ತಿಳ್ಕೊಳ್ತಕ್ಕಂತಹದ್ದಿರುತ್ತೆ. ಇವಾಗ ನೋಡ್ರಿ, ಉದಾಹರಣೆಗೆ ನಾವು ಕಣ್ಣು ತೆಗೆದಾಗಿನಿಂದನೂ ಮನೆಯಲ್ಲಿ ನಮ್ಮ ಅತ್ತೇನೋ ಚಿಗಮ್ಮನೋ ಅಜ್ಜನೋ ಅಜ್ಜಿನೋ ಯಾರಾದರೂ ಒಬ್ಬರು ಕಸ ಹೊಡಿತಾನೆ ಇರ್ತಾರೆ, ಕರೆಕ್ಟಾ? ನಾವು ಯಾವತ್ತೋ ಇಲ್ಲದೆ ಇರೋ ಒಂದು ದಿವಸ ಹೋಗ್ಬಿಟ್ಟು ಕಸ್ಮರ್ಗೆ ಹಿಡ್ಕೊಂಡ್ವಿ ಅಂತ ಹೇಳಿದ್ರೆ ಕಸ ಅಲ್ಲೇ ಇರುತ್ತೆ, ಕಸ್ಮರ್ಗೆ ಮಾತ್ರ ಮುಂದಕ್ಕೆ ಆಡ್ತಾ ಇರುತ್ತೆ, ಕರೆಕ್ಟ್ ತಾನೆ? ಸೊ ಎಲ್ಲಿವರೆಗೂ ನಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಮನೇಲಿರೋರು ಅಕ್ಕನೋ ತಂಗಿನೋ ಚಿಗಮ್ಮನೋ ಅತ್ತೇನೋ ತಾಯಿನೋ ಯಾರೋ ಒಬ್ರು, ನೋಡಪ್ಪ ಕಸ ಹಿಂಗಲ್ಲ ಹೊಡೆಯೋದು, ಕಸ್ಮರ್ಗೆನ ಕರೆಕ್ಟಾಗಿ ಇಟ್ಕೊಂಡು ಹೊಡೆದ್ರೇ ಕಸಗಳು ಮುಂದೆ ಹೋಗೋದು ಅಂತ ಹೇಳ್ತಾರೆ ಸ್ನೇಹಿತರೆ. ಆವಾಗ ನಮಗೆ ಕಸ ಹೊಡೆಯೋದು ಅದರ ಬಗ್ಗೆ ಮಾಹಿತಿ ಸಿಗ್ತಕ್ಕಂತಹದ್ದು ಅಲ್ವಾ? ಸೊ ನೋಡಿ, ಒಂದು ಕಸ ಹೊಡೆಯೋ ವಿಷಯದಲ್ಲೇ ಇಷ್ಟೊಂದು ಇನ್ಫಾರ್ಮೇಷನ್ ಇದೆ, ಇಷ್ಟೊಂದು ನಮಗೆ ಇನ್ನೊಬ್ಬರು ಮಾಹಿತಿ ಬೇಕಾಗಿದೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಟ್ರೇಡಿಂಗನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಮಾಹಿತಿ ಬೇಡವಾ ಸ್ನೇಹಿತರೆ? ನೋಡಿ, ಕಲಿಸೋದಕ್ಕೆ ಸುಮಾರು ಗುರುಗಳಿದ್ದಾರೆ, ಒಳ್ಳೆಯವ್ರ ಹತ್ರ ಕಲೀರಿ. ಸುಮಾರು ಜನ ನಿಮಗೆ ಒಂದು ಮೆಂಟರಿಂಗ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದಾರೆ, ಸುಮಾರು ಜನ ನಿಮಗೆ ಮಾರ್ಕೆಟಲ್ಲಿ ಒಂದು ಒಳ್ಳೆ ಡೈರೆಕ್ಷನ್ಗಳನ್ನು ಕೊಡ್ತಾ ಇದ್ದಾರೆ. ಕಲ್ತ್ಬಿಟ್ಟು ಮಾಡಿ, ಏನೇ ಮಾಡಿ ಸ್ನೇಹಿತರೆ, ಕಲ್ತ್ಬಿಟ್ಟು ಮಾಡಿ. ಹಾಗೂ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಹಿಂದೆ ಪರಿಶ್ರಮ ಅನ್ನೋದಿದ್ದೇ ಇರಬೇಕಾಗತ್ತೆ, ನಿಮ್ಮ ಎಫರ್ಟ್ ಇರಲೇಬೇಕಾಗತ್ತೆ. ಸೊ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.